ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀನಿ. ಓಕೆ, ಈ ಸ್ಥಳ ಯಾವುದಂತ ಸ್ನೇಹಿತರೆ, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಶೃಂಗಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು ಶೃಂಗಗಿರಿ ನೋಡಿ, ಯಾರು ನವಿಲ್ ಕಾಣಿಸ್ತಾ ಇದೆಯಲ್ಲ, ಈ ನವಿಲ್ ನೋಡ್ತಿದ್ದಂಗೆ ಗೊತ್ತಾಗ್ಬೋದು ಇದು ಯಾವ ದೇವಸ್ಥಾನ ಅಂತೇಳಿ. ಹೌದು ಸ್ನೇಹಿತರೆ, ಇದು ಷಣ್ಮುಖ ಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು. ಸರಿ, ಇನ್ನೇನು ತಡ, ಬನ್ನಿ ನೋಡ್ಕೊಬರೋಣ ಹೋಗಿ. ನೋಡಿ, ಇದು ಮೊದಲು ನಮಗೆ ಎಂಟ್ರೆನ್ಸಲ್ಲಿ ಸಿಗೋದೇ ನಮ್ಮ ಪಂಚಮುಖಿ ಗಣೇಶನ ದೇವಸ್ಥಾನ. ಹೌದು ಸ್ನೇಹಿತರೆ, ಇಲ್ಲಿ 3-4 ದೇವರುಗಳು ಇದ್ದಾವೆ ಪಾರ್ವತಿ ಸೇರಿ. ಗಣೇಶ ಮೊದಲು, ನಂತರ ಶಿವ, ನಂತರ ಷಣ್ಮುಖ ಸ್ವಾಮಿ ಟೆಂಪಲು. ಸೊ ಪಾರ್ವತಿ ದೇವಸ್ಥಾನ, ಪಾರ್ವತಿ ಮಾತೆಯೂ ಇದ್ದಾರೆ. ಅಂದರೆ ಇದು ಪೂರ್ತಿ ಒಂದು ನಮ್ಮ ಶಿವನ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಸ್ಥಳ. ನೋಡಿ, ಇಲ್ಲಿ ಕಿಟಕಿ ಬಿಟ್ಟಿದ್ದಾರೆ ನೋಡೋದಕ್ಕೆ. ಇದು ಪಂಚಮುಖಿ ದೇವಸ್ಥಾನ ಅಲ್ವಾ, ಎಲ್ಲ ದೇವರು ಎಲ್ಲ ಮುಖಗಳು ಕಾಣಲಿ ಅಂತೇಳಿ. ಇವ್ರು ತ್ರಿಮುಖ ದರ್ಶನ, ಅಂದರೆ ಈ ಮುಂದ್ಗಡೆ ಒಂದು ಫಸ್ಟ್ ನೋಡ್ಕೊ ಬಂದ್ವಿ. ಇಲ್ಲಿ 2 ಮುಖ ಕಾಣಿಸುತ್ತೆ, ಮೇಲಿಂದು ಪಕ್ಕದ್ದು. ನೋಡಿ, ಕಾಣಿಸ್ತಾ ಇದೆಯಾ? ಬನ್ನಿ ಈ ಕಡೆ ಹಿಂದೆ ಹೋಗೋಣ. ಇದು ಮೋಸ್ಟ್ಲಿ ಚತುರ್ಮುಖಿ ಗಣೇಶ ಅನಿಸುತ್ತೆ ಇದು. ಅಂದರೆ 4 ಮುಖಗಳು, ಅಲ್ಲಿ 3, ಇದು ಒಂದು ನೋಡಿದರೆ 4 ಆಗುತ್ತೆ. ಚತುರ್ಮುಖ ದರ್ಶನ ನೋಡಿ, ತುಂಬ ಚೆಂದ ಕಾಣಿಸ್ತಾ ಇದೆ ಅಲ್ಲ. ಚತುರ್ಮುಖ ಆಯಿತು. ಈಗ ಬನ್ನಿ ಆ ಕಡೆ ಪಕ್ಕಕ್ಕೆ ಹೋಗಿ, ಅಂದರೆ ಎಡಗಡೆ ಹೋಗಿ ಪಂಚಮುಖಿ ದರ್ಶನ ಮಾಡ್ಕೊಬರೋಣ. ಪಂಚಮುಖ ಗಣಪತಿ, ಎಲ್ಲ ಮುಖಗಳು ಕಾಣಲಿ ಭಕ್ತಾದಿಗಳಿಗೆ ಅಂಥೇಳಿ ಮಾಡಿಸಿದ್ದಾರೆ ಈ ಥರ. ನೋಡಿ, ಇಲ್ಲಿ ಕಾಣಿಸುತ್ತೆ 5ನೇ ಮುಖ ಸೈಡ್ಗಿದೆ. ಮುಂದ್ಗಡೆ 2 ಮುಖ ಕಾಣಿಸುತ್ತೆ, ಅಂದರೆ ಮೇಲ್ಗಡೆದು ಮತ್ತು ಫ್ರಂಟಲ್ಲಿರೋ ಮುಖ. ಈ ಸೈಡಿಂದನೂ ಕಾಣಿಸ್ತಾ ಇದೆ, ಬಟ್ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಒಟ್ಟು 5 ಮುಖನೂ ದರ್ಶನ ಮಾಡ್ದಂಗೆ ಆಯಿತು ಸ್ನೇಹಿತರೆ. ನಾವು ಇವಾಗ ಬನ್ನಿ ಹೋಗೋಣ. ಗಣೇಶನಿಗೆ ಇನ್ನೊಂದು ನಮಸ್ಕಾರ ಹಾಕಿ ಮೇಲೆ ಹೋಗೋಣ. ಮೇಲೆ ಹೋದರೆ ಶಿವ ಇದ್ದಾನೆ ಮಧ್ಯದಲ್ಲಿ, ಅಂದರೆ ಇದು ಕೆಳಗಡೆ, ಮಧ್ಯ ಮತ್ತು ಮೇಲೆ ಪೂರ್ತಿ ಮೇಲೆ, ಬೆಟ್ಟದ ಮೇಲೆ ಇರೋದು ಷಣ್ಮುಖ ಸ್ವಾಮಿ. ಸರಿ, ಮೇಲೆ ಹೋಗೋಣ ಬನ್ನಿ ಇವಾಗ. ನೋಡಿ, ಈ ಥರ ಇದೆ. ಎಲ್ಲೋ ಸ್ವಲ್ಪ ಗಲೀಜು, ಆಮೇಲೆ ಏನಂತೀರ, ಇದು ಕಸ ಏನೂ ಇಲ್ಲ ಸ್ನೇಹಿತರೆ. ನೋಡಿ, ಹೀಗಿದೆ. ಇದು ಏನಂದರೆ ದೇವಸ್ಥಾನ ಉತ್ತದ ಆಕಾರದಲ್ಲಿದೆ. ಉತ್ತದ ಕೆಳಗಡೆ ಶಿವ ಇದ್ದಂಗೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಅರುಣಾಚಲೇಶ್ವರ ಅಂತ ಕರೀತಾರೆ ಇದಕ್ಕೆ. ಇಲ್ಲಿರೋದು ನೋಡೋಣ, ಕ್ಯಾಮ್ರಾ ಅಲೋ ಮಾಡಲ್ಲ ನಂಗೆ ಅನ್ಸಿದ ಮಟ್ಟಿಗೆ. ಮಾಡಿದರೆ ಪೂರ್ತಿಯಾಗಿ ತೋರಿಸ್ತೀನಿ, ಮಾಡಲಿಲ್ಲ ಅಂದರೆ ಹಿಂಗೆ ಅರ್ಧಂಬರ್ಧಂ ಆಗುತ್ತೆ ಅಷ್ಟೇ. ನೋಡಿ, ಹೀಗಿದೆ. ಮೇಲಿಂದ ಕೆಳಗಡೆ ನೋಡಿದರೆ ಹಿಂಗೆ ಕಾಣಿಸುತ್ತೆ ವ್ಯೂ. ಇನ್ನೂ ನಾವು ಮೇಲೆ ಹೋಗಿಲ್ಲ, ಅರ್ಧ ಭಾಗನೂ ಬಂದಿಲ್ಲ ಆ್ಯಕ್ಚುಲಿ ಇನ್ನೂ ನಾವು. ಒಟ್ಟು ಹೇಳ್ಬೇಕಂದ್ರೆ 240 ಅಡಿ ಎತ್ತರ ಇದೆ ಸ್ನೇಹಿತರೆ ಇದು ದೇವಸ್ಥಾನ. ಅಷ್ಟು ಎತ್ತರ ಜಾಗದಲ್ಲಿ ಕಟ್ಟಿರೋದು. ನೋಡಿ, ಇದಕ್ಕೆ ಸ್ಫಟಿಕಲಿಂಗು ಇದು ಕಾಣಿಸ್ತಾ ಇದೆ ಇಲ್ಲಿಂದನೇ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಒಂಥರ ಗುಹಾಂತರ ದೇವಸ್ಥಾನ ಇರುತ್ತಲ್ಲ, ಆ ಥರ ಇದ್ದಂಗಿದೆ ಇದು. ನೋಡಿ, ಸ್ಫಟಿಕಲಿಂಗು ಇದು ಅರುಣಾಚಲೇಶ್ವರ. ಸಾರಿ ಸ್ನೇಹಿತರೆ, ಪೂರ್ತಿಯಲ್ಲಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಕಾರಣ ಅಷ್ಟೇ, ಅವರು ಕ್ಯಾಮ್ರಾ ಅಲೋ ಮಾಡಲಿಲ್ಲ ಒಳಗಡೆ. ನೋಡಿ, ಇದು ಏನು ಕಾಣಿಸ್ತಾ ಇದೆ, ಉತ್ತ ಇದು ನೋಡಿ, ತ್ರಿಶೂಲ ಮತ್ತು ಡಮರುಗ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಇದನ್ನು. ಆದರೆ ಕೆಳಗಡೆಯಿಂದ ಕಾಣಲ್ಲ ಇದು, ಯಾಕಂದರೆ ನಾವು ಕೆಳಗಡೆ ಇರೋದ್ರಿಂದ ಈ ದೇವಸ್ಥಾನ ಅಡ್ಡ ಆಗುತ್ತೆ ನಮಗೆ. ಮೇಲೆ ಬಂದರೆ ಮಾತ್ರ ಇದು ಕಾಣುತ್ತೆ, ಅಥವಾ ಮೇಲ್ ವ್ಯೂವಿಂದ ನೋಡಿದ್ರೆ ಮಾತ್ರ ಕಾಣುತ್ತೆ. ನೋಡಿ, ಉತ್ತ ಬೆಳೆದಿದೆ. ಉತ್ತದ ಕೆಳಗಡೆ ಶಿವನ ದೇವಸ್ಥಾನ, ಅಂದರೆ ಅರುಣಾಚಲೇಶ್ವರ ಟೆಂಪಲ್ಲು. ಅದ್ರ ಕೆಳಗೆ ಗಣೇಶ. ಇದನ್ನೆಲ್ಲ ಮೆಟ್ಲು ಹತ್ಕೊಂಡು ಹೋದರೆ ಮುಂದೆ 6 ಮುಖದ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಮೇಲ್ಗಡೆ ಇರೋದು. ನೋಡಿ, ಹಿಂಗೆಲ್ಲ ಸುತ್ತಲಿಗೂ ಈ ಥರ ಇದೆ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಅದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ಜಾಗ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೇ ಮೀಸಲಾಗಿರೋದ್ರಿಂದ ಇದು ಪ್ರಮುಖ ದೇವರು ಈ ಜಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಷಣ್ಮುಖ ಸ್ವಾಮಿ. ನೋಡಿ, ಹೀಗಿದೆ. ನೋಡಿ ಹೆಂಗಿದೆ ಸೂರ್ಯ. ಈಗೇನೋ ಒಂದು 5:30 ಆಗಿರ್ಬೋದು ಸಾಯಂಕಾಲ. ಬನ್ನಿ ಹೋಗೋಣ ಮೇಲೆ. ಸ್ನೇಹಿತರೆ, ಆಲ್ಮೋಸ್ಟ್ ಮೇಲೆ ಬಂದ್ಬಿಟ್ಟಿದ್ದೀವಿ ಇವಾಗ. ನೋಡಿ, ಇದೆ ಪಾಯಿಂಟ್, ಅದು ಷಣ್ಮುಖ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಡಗಡೆ ಕಾಣಿಸ್ತಿದೆಯಲ್ಲ, ಇದು ಗಣೇಶನ ದೇವಸ್ಥಾನ. ನೋಡಿ, ಹೀಗಿದೆ.
ಇಲ್ಲಿ ನೋಡಿ ಕಾಣಿಸುತ್ತೆ ಬೆಂಗಳೂರು. ಆಮೇಲೆ ಇಲ್ಲಿ ಕೆಳಗಡೆ ಒಂದು ನಿಮಗೆ ತೋರಿಸ್ತೀನಿ ಬನ್ನಿ, ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೊಂದು, ಅದು ಬಂದ್ಬಿಟ್ಟು ಕರು ಮಾರಮ್ಮ ದೇವಸ್ಥಾನ ಅಂತೇಳಿ. ನೋಡಿ ಇದು ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಅದಕ್ಕೆ ಮೋಸ್ಟ್ಲಿ ಇನ್ನೊಂದು 6 ತಿಂಗಳು ಇದು ರೆಡಿ ಆಗುತ್ತೆ. ಬಂದರೆ ಇದೆಲ್ಲ ಒಟ್ಟಿಗೆ ನೋಡ್ಕೊಂಡು ಹೋಗ್ಬೋದು. ದಯವಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ ಜಾಗ, ಅದ್ಭುತವಾಗಿದೆ ಮಾತ್ರ. ನನಗಂತೂ ಸಖತ್ ಖುಷಿ ಆಗ್ತಿದೆ ಜಾಗ ನೋಡಿ. ಇಷ್ಟು ದೇವ್ರುಗಳನ್ನ ಒಂದೇ ಜಾಗದಲ್ಲಿ ನೋಡ್ಬೋದಲ್ಲ, ಇಡೀ ಶಿವನ ಫ್ಯಾಮಿಲಿನೇ ನೋಡ್ಬೋದು. ಸ್ನೇಹಿತರೆ ಇಲ್ಲಿ ನೋಡಿ 6 ಮುಖ, ನಮ್ಮ ಷಣ್ಮುಖ ಸ್ವಾಮಿಯ 6 ಮುಖಗಳು. ಸ್ನೇಹಿತರೆ ನಿಮ್ಗೆ ಒಂದು ವಿಷಯ ಗೊತ್ತಾ, 6 ಮುಖ ಇದಾವಲ್ಲ, ಇವಾಗ 6 ಮುಖನೂ ವಿಭಿನ್ನವಾದ ಗುಣಲಕ್ಷಣಗಳನ್ನ ಪ್ರತಿನಿಧಿಸುತ್ತಿದೆ ಸ್ನೇಹಿತರೆ. ಮೊದಲನೇದು ಯಾವುದಂದರೆ, ಮೊದಲನೇ ಮುಖ ಏನು ಹೇಳುತ್ತಂದರೆ ತತ್ಪುರುಷ, 2ನೇದು ಅಘೋರ, 3ನೇದು ಸದ್ಯೋಜಾತ, 4ನೇದು ವಾಮದೇವ, 5ನೇದು ಈಶಾನ, 6ನೇದು ಅಧೋಮುಖ ಅಂತೇಳಿ 6 ಮುಖನೂ ಒಂದೊಂದು ಗುಣಗಳನ್ನ ಸೂಚಿಸ್ತಿದೆ ಸ್ನೇಹಿತರೆ. ಆಮೇಲೆ ಇದು ಮೇಲ್ಗಡೆ ಒಂದು ನಿಮಗೆ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ ಇವಾಗ. ಅಲ್ಲೊಂದು ಅಂದರೆ ಇದು ಮುಖಗಳ ಮೇಲೆ, ತಲೆ ಮೇಲೆ ಒಂದು ಇದೆಯಲ್ಲ, ಅಂದರೆ ಏನಂತೀರ ಅದು, ಗೊಮ್ಮಟ, ಡೋಮ್ ಅಂತಾರಲ್ಲ, ಅದು ಹರಳುಗಳಿಂದ ಮಾಡಿರೋದು. ಹರಳುಗಳು ರಾತ್ರಿ ಹೊತ್ತಲ್ಲಿ ಕತ್ಲಾದ್ಮೇಲೆ ಹೊಳೆಯಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಸಂಜೆ ಟೈಮಿಗೆ ಬನ್ನಿ, ಕತ್ಲಾಗೋವರೆಗೂ ಇದ್ದು ಹೋಗಿ. ಇಲ್ಲೊಂದು ಡಿವೈನ್ ಮ್ಯೂಸಿಕ್ ಬೇರೆ ಬರುತ್ತೆ, ಅದು ಸೇರ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡ್ಕೊಂಡು ಹೋಗೋದು ಸ್ನೇಹಿತರೆ, ಮನಸ್ಸು ಒಳ್ಳೆ ಹಗುರ ಆಗುತ್ತೆ. ಇದು ನಮ್ಮ ನೋಡಿ ಶೃಂಗಗಿರಿಯ ಷಣ್ಮುಖ ಸನ್ನಿಧಿ, ಅಂದರೆ ಕೊನೆಯದಾಗಿ ನಾವು ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು ಷಣ್ಮುಖ ಸ್ವಾಮಿನ. ಇದು ನೋಡಿ ಬಂದ್ಬಿಟ್ಟು ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗಿದು ಗರುಡಗಂಬ. ಸ್ನೇಹಿತರೆ ಒಳ ಹೋಗಿ ವಿಡಿಯೋ ಮಾಡೋದಿಲ್ಲ ನಾನು, ಇಲ್ಲಿಂದನೇ ಝೂಮ್ ಹಾಕಿ ನಿಮಗೆ ದೂರದಿಂದ ತೋರಿಸ್ತೀನಿ ಕ್ಯಾಮ್ರಾದಲ್ಲಿ. ಅಲ್ಲಿ ಒಳಗೆ ಹೋದರೆ ಮತ್ತೆ ಅವರು ಕ್ಯಾಮ್ರಾ ಕಿತ್ಕೊಳ್ಳೋದು, ಮೊಬೈಲ್ ಕಿತ್ಕೊಳ್ಳೋದು ಎಲ್ಲ ಮಾಡ್ತಾರೆ, ಬೇಡ. ನೋಡಿ ಕಾಣಿಸ್ತಾ ಇದೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ. ಏನು ಕೆಳಗಡೆ ನಿಮಗೆ ಬೆಳಕು ಕಾಣಿಸ್ತಾ ಇದೆಯಲ್ಲ, ಈ ಥರ ದೇವ್ರ ಮೇಲೆ ಬೀಳ್ತಾ ಇದೆಯಲ್ಲ, ಇದು 24 ಗಂಟೆನೂ ಬರುತ್ತಂತೆ. ಏನು ಮೇಲ್ಗಡೆ ನಾವು ಈಗೊಂದು ಗುಮ್ಮಟ ನೋಡಿದ್ವಲ್ಲ, ವಿಮಾನ ಗೋಪುರ ಅಂತೀವಲ್ಲ ಅದು, ಸೊ ಅದರಿಂದ ಬರ್ತಾ ಇರೋಂಥ ಬೆಳಕಿದು 24 ಗಂಟೆನೂ ಬರುತ್ತಂತೆ ಸ್ನೇಹಿತರೆ. ಹೀಗಿದೆ ನೋಡಿ. ನಮ್ಮ ಬೆಂಗಳೂರಲ್ಲಿ ಇಂಥ ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ, ಇತ್ತೀಚೆಗೆ ಗೊತ್ತಾಯಿತು, ಬಂದೆ. ದಯವಿಟ್ಟು ನೀವು ಬನ್ನಿ. ಸುಮಾರು 240 ಅಡಿ ಎತ್ತರದಲ್ಲಿರೋಂಥ ದೇವಸ್ಥಾನ ಇದು ಸ್ನೇಹಿತರೆ. ಇಂಥ ಒಂದು ಅದ್ಭುತ ದೇವಸ್ಥಾನ ಅಂದರೆ, ಇಂಥ ಒಂದು ಜಾಗ ಆಗೋದಕ್ಕೂ, ಇಂಥ ದೇವಸ್ಥಾನ, ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆಗೋಕ್ಕೂ ಒಂದು ಕಾರಣ ಇದೆ. ನಮ್ಮ ದೇವರಿದ್ದಾರಲ್ಲ, ಅಂದರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ, ಇವರು ಸ್ವತಃ ನಮ್ಮ ಶೃಂಗೇರಿ ಮಠದ ಸ್ವಾಮೀಜಿಗಳಾದಂಥ ಭಾರತೀ ತೀರ್ಥ ಸ್ವಾಮೀಜಿಗಳಿಗೆ ಕನಸಲ್ಲಿ ಹೋಗಿ, ನಾನು ಇಲ್ಲಿ ನೆಲೆ ನಿಲ್ತೀನಿ, ಇದೇ ಜಾಗದಲ್ಲಿ ನೆಲೆ ನಿಲ್ತೀನಿ ಅಂತ ಹೇಳ್ತಾರಂತೆ. ಹಾಗಾಗಿ ಅವರು ಇಲ್ಲಿ ಇಂಥ ಜಾಗನ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಅದ್ಭುತವಾಗಿರೋದು ಇದು ಬಂದ್ಬಿಟ್ಟು ಶೃಂಗೇರಿ ಮಠಕ್ಕೆ ಸೇರಿದಂಥ ಜಾಗ. ಈ ವ್ಯೂ ನಿಮಗೆ ಕಾಣ್ತಾ ಇದೆಯಲ್ಲ ಮೇಲಿಂದ, ತುಂಬ ಚೆಂದ. ನನಗಂತೂ ಸಖತ್ ಇಷ್ಟ ಆಯಿತು. ಈ ಜಾಗ ಬಿಟ್ಟು ಮುಂದಕ್ಕೆ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಆ ಥರ ಇದೆ. ಆಮೇಲೆ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ನಿಮಗೆ ಒಂದು 35% ಬೆಂಗಳೂರು ಕಾಣಿಸುತ್ತೆ ಇಲ್ಲಿ ಮೇಲೆತ್ತಿ ನೋಡಿದರೆ. ನೋಡಿ ಹೇಗಿದೆ ಸೂರ್ಯಾಸ್ತನ ನೋಡ್ಬೋದು, ಬಟ್ ಆದರೆ ಮೋಡ ಅಡ್ಡ ಆಗ್ಬಿಟ್ಟಿದೆ. ಆಮೇಲೆ ತುಂಬ ಹೊತ್ತು ನನಗೆ ಇರೋಕ್ಕೆ ಟೈಮ್ ಇಲ್ಲ, ಇಲ್ಲಿ ಪೂರ್ತಿಯಾಗಿ ತೋರಿಸ್ತಿದ್ದೆ ನಾನು ಸೂರ್ಯಾಸ್ತನ. ನೋಡಿ ಹೀಗಿದೆ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ. ಬನ್ನಿ ಹೋಗೋಣ ಇವಾಗ. ನೋಡಿ ಸ್ನೇಹಿತರೆ, ಅವಾಗಲೇ ಕೆಳಗಡೆಯಿಂದ ನಾನು ಬರಬೇಕಾದ್ರೆ ಇದನ್ನು ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ತ್ರಿಶೂಲನ ಅವಾಗ ಕವರ್ ಮಾಡೋಕ್ಕಾಗಲಿಲ್ಲ ಪೂರ್ತಿಯಾಗಿ. ಈ ಮೇಲ್ಗಡೆಯಿಂದ ಬರಬೇಕಾದ್ರೆ ಇದನ್ನ ಈಸಿಯಾಗಿ ಕವರ್ ಮಾಡ್ಬೋದು. ತೋರಿಸ್ತೀನಿ ನೋಡಿ, ಇವಾಗ ಫುಲ್ಲು ಡಿಟೇಲಾಗಿ ತೋರಿಸ್ತೀನಿ ನಿಮಗೆ. ನೋಡಿ ಶಿವನ ತ್ರಿಶೂಲದ ಮೇಲೆ ಶಿವ ಇದ್ದಾನೆ, ಚಿತ್ರ ಇದೆ, ಶಿವನ ಚಿತ್ರ, ಡಮರುಗ, ಹಾವು, ಕೆಳಗೆ ಉತ್ತದ ಕೆಳಗೆ ಶಿವನ ದೇವಸ್ಥಾನ ಅರುಣಾಚಲೇಶ್ವರ, ಅದ್ರ ಮೇಲೆ ತ್ರಿಶೂಲ. ಈ ಥರ ಮಾಡಿದ್ದಾರೆ. ತುಂಬ ಪ್ಲ್ಯಾನ್ ಮಾಡಿ ದೇವಸ್ಥಾನ ಕಟ್ಟಿಸಿದ್ದಾರೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಬನ್ನಿ, ತುಂಬ ಒಳ್ಳೆ ಸ್ಥಳ. ಸ್ನೇಹಿತರೆ, ನಾನು ಈ ದೇವಸ್ಥಾನ ನೋಡಿದ್ದಾಯಿತು, ನಿಮಗೂ ತೋರಿಸಿದ್ದಾಯಿತು. ಆದರೆ ನೀವು ಕುಟುಂಬ ಸಮೇತ ಇಲ್ಲಿಗೆ ಬಂದು ನೋಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.